ಮತ್ತು ಅಲ್ಲಿ ಮುಂದುವರೆದಂತ ಹೇಳೋ ಅಂಥದ್ದು ಈಗ ಗಿರೀಶ್ ಮಟ್ಟಣ್ಣವ್ರು ಇರ್ಬೋದು, ಬೇರೆಯವ್ರು ನಂದು ಕೈ ಕಾಲೆಲ್ಲ ಒತ್ತಿಸ್ಕೊಳ್ತಾ ಇದ್ರು, ನಮಗೆ ಟಾರ್ಚರ್ ಕೊಡ್ತಾ ಇದ್ರು, ಕೆಳಗಡೆ ಮಲಗಿಸ್ತಾ ಇದ್ರು. ಸೊ ಈ ಥರದ್ದೆಲ್ಲ ಬರೆದಿದ್ದಾನೆ ಅದರಲ್ಲಿ. ಸರ್ ಅವೆಲ್ಲ ನೋಡಿ ಸಿಲಿ ಅವೆಲ್ಲ. ಆ ಥರ ನಾನು ಕಾಲು ಹೊತ್ತು ಯಾವತ್ತಿಗೂ ಹೇಳಿಲ್ಲ. ಅವನೇ ಬೇಡ ಅಂತಂದ್ರು ಕೂಡ ಸರ್ ಸಿಟ್ಟಾಗ್ತಿದ್ದ. ಬೇಡಪ್ಪ ಬೇಡ ಅಂತ ಹೇಳಿದ ಕೂಡ ಸಿಟ್ಟಾಗ್ತಿದ್ದ. ಬೇಕಾದ್ರೆ ಕೇಳಿ ನಮ್ಮ ಮಿಸ್ಸಸ್ಗೂ ಕೂಡ, ನಮ್ಮ ಮನೆಯಲ್ಲಿನೂ ಕೂಡ ಅದು ನನ್ನ ಕಾಲಿನ ಸ್ವಲ್ಪ ನೋಯಿತ್ತು, ಅದು ಎಣ್ಣೆ ಕೊಟ್ಟು ಕಳಿಸ್ತಾಯಿದ್ರು ನಮ್ಮ ಮಿಸ್ಸಸ್ಸು. ಅವನೇ ಕೇಳಿದೆ ಎದಕ್ಕಮ್ಮ ಇದು ಅಂಥೇಳಿ. ಇಲ್ಲ ಇವ್ರ ಕಾಲು ನೋವಾಗಿದೆ ಅಂದ್ಕೊಳ್ಳಿ. ನನಗೆ ಕೊಡಿ ಅದನ್ನು, ನಾನು ತಿಕ್ತೀನಿ ಸಾಹೇಬರಿಗೆ. ನಾನು ಭಾಳ ಪ್ರೀತಿಯಿಂದ ಇದ್ದ ಸರ್, ಭಾಳ ಪ್ರೀತಿಯಿಂದ ಇದ್ದಂಥ ವ್ಯಕ್ತಿ. ಹೀಗಾಗಿ ನನಗೆ ಅವನ ಬಗ್ಗೆ ದ್ವೇಷ ಇಲ್ಲ. ಭಾಳ ಚೆನ್ನಾಗಿದ್ದ. ಏನು ಕೆಲಸ ಮಾಡಬೇಡ ಅಂದರೆ ಅವನೇ ಮಾಡೋನು. ಸರ್ ನಾ ಮಾಡ್ತೀನಿ ಅಂತೇಳಿ. ಸೊ ಅಂಥವನನ್ನು ತಿರುಗಿಸಿದ್ದಾರೆ. ತಿರುಗಿಸಿ ಹಿಂಗೆ ಹೇಳಿಕೆ ಕೊಡಿಸ್ತಾ ಇದ್ದಾರೆ. ಇಷ್ಟೇ. ಸತ್ಯಾಸತ್ಯತೆ ಏನಿದೆ ಅದು ಗೊತ್ತಿದೆ. SITಯಲ್ಲಿ ಎಲ್ಲ ಮಾಹಿತಿಗಳು ಕೂಡ ಹೊರಗಡೆ ಬಂದಿದೆ. ಕ್ರಾಸ್ ವೆರಿಫೈ ಮಾಡಿದ್ದಾರೆ. ಈಗ SIT ವರದಿ, ವರದಿ ನೀವು ಹೇಳಿದರೆ ಈ 3 ತಿಂಗಳ ಹಿಂದೆಯೇ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿ. ಸೊ SIT ವರದಿಯಲ್ಲಿ ಏನೇನಿದೆ ಅಂತ ನಿಮ್ಮ ಗಮನಕ್ಕೆ ಬಂದಿದೆಯಲ್ಲ ಅದರ ಮೂಲದಿಂದ? ಸರ್ ನಮಗೆ ಗೊತ್ತಿರೋ ಪ್ರಕಾರ ನೋಡಿ, ಅಲ್ಲಿ ಎಷ್ಟು ಮೂಳೆಗಳು ಸಿಕ್ಕಿದೆ, ಆನಂತರ ಮಹಿಳೆಯರ ಒಂದು ಸ್ಕಲ್ ಕೂಡ ಸಿಕ್ಕಿದೆ, ಮತ್ತು ಎಲ್ಲಿಂದ ಬಂದಿದ್ದರು, ಮತ್ತು ಬೆಸ್ಟ್ ಪಾರ್ಟ್ ಆಫ್ ಇಟ್ ಏನಂತ ಹೇಳಿದರೆ ಐಸೋಟ್ರೋಪ್ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಯೂಸ್ ಮಾಡಿದಂಥ ಟೆಕ್ನಾಲಜಿ ಇದು. ಟೆರರಿಸ್ಟನ್ನು ಎನ್ಕೌಂಟರ್ ಆದಂಥ ಟೆರರಿಸ್ಟನ್ನು ಐಡೆಂಟಿಫೈ ಮಾಡೋದಕ್ಕೆ ನೋಡ್ತಾರೆ, ಅವ್ರ ಟ್ರಾವೆಲ್ ಹಿಸ್ಟ್ರಿ, ಎಲ್ಲಿಂದ ಬಂದರು ಅಂತ. ಬಟ್ ಮಿಸ್ಸಿಂಗ್ ಕೇಸಲ್ಲಿ ಇದು ಫಸ್ಟ್ ಟೈಮ್ ಐಸೋಟ್ರೋಪ್ ಟೆಕ್ನಾಲಜಿ ಮುಖಾಂತರ ಎಲ್ಲಿಂದ ಬಂದರು, ಹೇಗೆ ಸತ್ತರು, ಆನಂತರ ಹಿಂಸಾತ್ಮಕವಾಗಿ ಸತ್ತಿದ್ದಾರೆ ಅಂತ ಕೂಡ FSL ವರದಿ ಬಂದಿದೆ ಅಂತ ನನಗೆ ಗೊತ್ತಿದೆ. ಅಂದರೆ ಒಂದು ಮಾಹಿತಿ ಇದೆ. ಬಟ್ ಎನಿಹೌ ಅಥೆಂಟಿಕ್ಕಾಗಿ ವರದಿ ಬಂದ ಮೇಲೇ ಗೊತ್ತಾಗುತ್ತೆ. ಸೊ ಇಷ್ಟೆಲ್ಲ ವರದಿಗಳಿದೆ. ಆನಂತರ ಮಿಸ್ಸಿಂಗ್ ಬಂದಿದೆ. ಕೇರಳದಿಂದ ಮಿಸ್ಸಿಂಗ್ ಆದಂಥವ್ರು ಕೊಟ್ಟಿದ್ದಾರೆ SITಗೆ. ರಾಜ್ಯದ ದಾವಣಗೆರೆ ಇರ್ಬೋದು, ಬೆಂಗಳೂರು ಇರ್ಬೋದು, ಹರಿಹರ ಇರ್ಬೋದು, ಬೀದರ್, ಗುಲ್ಬರ್ಗ, ಬಿಜಾಪುರ, ಹೊನ್ನಾಳಿ ಎಲ್ಲ ಕಡೆಯಿಂದ ಮಿಸ್ಸಿಂಗ್ ಆದಂಥವ್ರು, ಅವರ ಮಕ್ಕಳನ್ನು ಕಳ್ಕೊಂಡವರು, ಸಂಬಂಧಿಕರನ್ನು ಕಳ್ಕೊಂಡವರು SITಗೆ ದೂರು ಕೊಟ್ಟಿದ್ದಾರೆ. ಸೊ ಇದ್ರ ತನಿಖೆಯನ್ನು ನಡೀತಾ ಇದೆ ಅಂತ ನಮಗೆ ಒಂದು ಮಾಹಿತಿ ಇದೆ. ಅಲ್ಲ, ಈಗ ತನಿಖೆ ಇದನ್ನು ಕೊಟ್ಟಿದ್ದಾರಲ್ಲ, ವರದಿ ಕೊಟ್ಟಿದ್ದಾರೆ ಅಂತ ಹೇಳಿ ಈ ಥರದ್ದು, ಅದರಲ್ಲಿ ಏನಾದರೂ ಷಡ್ಯಂತ್ರ, ಇವರೆಲ್ಲ ಷಡ್ಯಂತ್ರ ಮಾಡಿದ್ದಾರೆ, ಈ ಥರದ್ದು ಯಾರು ಕೊಟ್ಟಿರೋದು ಏನಾದ್ರು ಕಂಡು ಬಂದಿದೆ? ಅಲ್ಲ ಸರ್, ನಾನು ಅದೇ ಕೇಳ್ತಾ ಇದ್ದೀನಿ. ಒಂದು ವೇಳೆ ನಾವೇನಾದರೂ ಷಡ್ಯಂತ್ರ ಮಾಡಿದರೆ 3 ತಿಂಗಳವರೆಗೆ ಯಾಕೆ ಮುಚ್ಚಿಟ್ಕೊಳ್ತಾ ಇದ್ದಾರೆ ಅಲ್ವಾ? ನಮ್ಮ ಮೇಲೆ ಯಾಕೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಅಷ್ಟೊಂದು ಪ್ರೀತಿ? ನಾವು ಬಲಪಂಥೀಯರಲ್ವಾ, ನಾವು ಸಂಘ ಪರಿವಾರದಿಂದ ಬಂದಂಥವ್ರಲ್ವಾ? ನಮ್ಮ ಮೇಲೆ ಯಾಕೆ ಈ ಸರ್ಕಾರದವರು ಅಷ್ಟೊಂದು ಕರುಣೆ ತೋರಿಸ್ತಾ ಇದ್ದಾರೆ? ಮಾನ ಮರ್ಯಾದೆ ಹರಾಜು ಹಾಕ್ರಿ ನಮ್ಮದು. ಒಂದು ವೇಳೆ ನಾವೇನಾದರೂ ತಪ್ಪು ಮಾಡಿದರೆ, ಷಡ್ಯಂತ್ರ ಮಾಡಿದರೆ, ದೇವಸ್ಥಾನದ ವಿರುದ್ಧ ಷಡ್ಯಂತ್ರ ಮಾಡಿದರೆ, ಮಾನ ಮರ್ಯಾದೆ ಹರಾಜು ಹಾಕ್ರಿ, ಅದನ್ನು ಓಪನ್ ಮಾಡಿರಿ, ಮೊದಲು ಹಾಕ್ರಿ ನಮ್ಮನ್ನು ಜೈಲಿಗೆ. ನಾವೇನು ತಲೆ ತಪ್ಪಿಸ್ಕೊಂಡು ಓಡಿ ಹೋಗಿಲ್ಲ. ಮತ್ತು ಇಲ್ಲೇ ಬಂದಿದ್ದೀವಿ SITಗೆ ದೂರು ಕೊಡೋಕೆ ಬಂದಿದ್ದೀವಿ. ಅಂದರೆ ಇವರು ಒಂದೊಂದು ಹೊತ್ತಿಗೆ ಕೇರಳ ಫಂಡ್ ಅಂತ ಹೇಳ್ತಾರೆ. ಸೆಂಥಿಲನ್ ಹಿಡ್ಕೊಂಡಿದ್ರು ಮೊದಲು, ಪಾಪ ಸೆಂಥಿಲನ್ ಬಿಟ್ಟರು. ಮಹೇಶ್ ಶೆಟ್ಟರಿಗೆ ಅರೆಸ್ಟ್ ಮಾಡಿರಿ ಅಂತ ಹೇಳಿದ್ರು. ಮಹೇಶ್ ಶೆಟ್ಟರ್ನ ಬಿಟ್ಟು ಈಗ ಪ್ರಕಾಶ್ ಶೆಟ್ಟರ್ನ ಹಿಡ್ಕೊಂಡಿದ್ದಾರೆ. ಮಹೇಶ್ ಶೆಟ್ಟರ್ನ ಬಿಟ್ಟರು, ಈಗ ಪ್ರಕಾಶ್ ಶೆಟ್ಟರ್ನ ಹಿಡ್ಕೊಂಡಿದ್ದಾರೆ. ಅವರು ಪ್ರಕಾಶ್ ರೈ, ಅವರು ಶೆಟ್ಟರೆ. ಒಂದೊಂದು ಸೀಸನಲ್ಲಿ ಒಬ್ಬೊಬ್ಬರನ್ನ ಹಿಡ್ಕೊತಾರೆ ಇವರು. ಸೆಂಥಿಲ್ ಆಯಿತು, ಇನ್ನು ಯಾರ್ಯಾರನೋ ಒಬ್ಬೊಬ್ಬರನ್ನ ಹಿಡ್ಕೊಂಡು ಬರ್ತಾರೆ. ಸಮೀರ್ ಅಂದ್ಕೊಳ್ಳೆ ಹಿಂದೂ ಮುಸ್ಲಿಂ ಅಂದರು. ಈಗ ಪ್ರಕಾಶ್ ರೈ ಬಂದ್ಕೊಳ್ಳೆ ಇದು ಎಡಪಂಥೀಯ ಬಲಪಂಥಿ ಅಂತ ಹೇಳಿದರು. ಅರೆ ಬಾಸ್, ಏನಿದೆ ಫ್ಯಾಕ್ಟ್? ಆ ಬುರುಡೆ ಯಾರ್ದು ಅಂತ ಕಂಡು ಹಿಡಿಯೋದನ್ನು ಬಿಟ್ಟು ಎಡಪಂಥೀಯ ಬಲಪಂಥೀಯ ಹಿಂದೂ ಪ್ರಕಾಶ್ ರೈ ಅವರು ಸಾಮಾಜಿಕವಾಗಿ ಅಂದರೆ ಸಮಾಜಮುಖಿಯಾಗಿ ಕೆಲವು ಹೇಳಿಕೆಗಳು ಕೊಡ್ತಾ ಇರ್ತಾರೆ, ಅಂಥವಕ್ಕೆಲ್ಲ ಸಪೋರ್ಟ್ ಮಾಡ್ತಾ ಇರ್ತಾರೆ. ಈ ವಿಚಾರಗಳಲ್ಲಿ ಏನಾದರೂ ಅವ್ರನ್ನೇನಾದ್ರು ಅಂದರೆ ಅವ್ರನ್ನೇನಾದ್ರು ಸಂಪರ್ಕ ಮಾಡಿದ್ರೆಲ್ಲ ಏನು ಅಂದರೆ ಜಸ್ಟ್ ಮಾತಾಡೋದಕ್ಕಿರ್ಬೋದು, ಈ ಥರದ್ದು ಏನಾದ್ರು ಮಾಡಿದ್ರ? ಸರ್ ಇದ್ರ ಬಗ್ಗೆ ಏನೇ ಹೇಳಿಕೆ, ಅಧಿಕೃತ ಹೇಳಿಕೆ ಕೊಟ್ಟರು ಪ್ರಕಾಶ್ ರೈ ಅವರೇ ಕೊಡಬೇಕು. ಐ ಕೆನಾಟ್ ಗಿವ್ ಅ ಸ್ಟೇಟ್ಮೆಂಟ್ ಆನ್ ಹಿಸ್ ಬಿಹಾಫ್. ಐ ಕೆನಾಟ್ ಬಿಕಮ್ ಹಿಸ್ ಸ್ಪೋಕ್ಸ್ ಪರ್ಸನ್. ಸೊ ಅವರು ಜವಾಬ್ದಾರಿಯುತವಾದಂಥ ವ್ಯಕ್ತಿ ಇದ್ದಾರೆ. ಆನಂತರ ಇನ್ನೊಂದು ಪ್ರಕಾಶ್ ರಾಜ್ ಅವ್ರಿಗೆ ಸ್ವಾರಸ್ಯಕರವಾದಂಥ ಮಾತನ್ನು ಹೇಳ್ತೀನಿ. ನನಗೆ ತುಂಬ ಆತ್ಮೀಯರಾಗಿದ್ದು ಪ್ರಕಾಶ್ ರಾಜ್ ಅವರು. ತುಂಬ ನನಗೆ ಅನ್ಯೋನ್ಯತೆ ಬೆಳೆದಿದ್ದು ಯಾವಾಗ ಅಂತ ಹೇಳಿದರೆ, ಅವರು ಗುಡ್ಡದ ಭೂತ ಸೀರಿಯಲ್ ನೋಡಿದಾಗ, ಬ್ಲ್ಯಾಕ್ ಆ್ಯಂಡ್ ವೈಟ್ ದೂರದರ್ಶನದಲ್ಲಿ ನೋಡಿದಾಗ ನನಗೆ 10 ವರ್ಷ. ಆವಾಗ ಇವರು ಪ್ರಕಾಶ್ ರೈ ಅಂತ ಗೊತ್ತಾಗಿದ್ದು, ಗುಡ್ಡದ ಭೂತ ಸೀರಿಯಲ್ನಲ್ಲಿ. ಈಗ ಆ ಗುಡ್ಡದ ಭೂತ ಎಡಪಂಥಿ ಅಂತ ನನಗೆ ಗೊತ್ತಿರಲಿಲ್ಲ, ನಿನ್ನೆ ಮೊನ್ನೆ ಗೊತ್ತಾಗಿದೆ. ಈಗ ಬಂಗಲೆ ಗುಡ್ಡದ ಭೂತವನ್ನು ಅವರ ಬೆನ್ನು ಹತ್ತಿದೆ ಪ್ರಕಾಶ್ ರವ್ರಿಗೆ. ಸೊ ಅದರ ಒಂದು ವಿಸ್ಮಯವನ್ನು ಕೂಡ ಬಗೆಹರಿಸಬೇಕು. ಗುಡ್ಡದ ಭೂತದ ಸ್ಟೋರಿ ಏನಂತ ಹೇಳಿದರೆ, ಗುಡ್ಡದ ಭೂತದ್ದು ಅದು ಏನು ಅದರದ್ದು ಮಿಸ್ಟ್ರಿ ಸಾಲ್ವ್ ಮಾಡೋವಂಥದ್ದು ಅವ್ರ ಜವಾಬ್ದಾರಿ. ಈಗ ಬಂಗ್ಲೆ ಗುಡ್ಡದ ಭೂತಗಳ ಮಿಸ್ಟ್ರಿ ಸಾಲ್ವ್ ಮಾಡೋ ಜವಾಬ್ದಾರಿನೂ ಕೂಡ ಪ್ರಕಾಶ್ ರಾಜ್ ಅವ್ರ ಮೇಲೆ ಇದೆ. ಇಷ್ಟೇ. ಇವಾಗ ಇನ್ನೊಂದು ಕೆಲವೊಂದು ಆರೋಪಗಳು ಮಾಡಿರೋಂಥದ್ದು, ಏನು ಮಾಸ್ಕ್ ಹಾಕಿದಂಥ ಸಂದರ್ಭದಲ್ಲಿ ಇಯರ್ಫೋನ್ನ ಕನೆಕ್ಟ್ ಮಾಡ್ತಾ ಇದ್ರು, ನನಗೆ ಡೈರೆಕ್ಷನ್ಸ್ ಕೊಡ್ತಾ ಇದ್ರು ಎಲ್ಲೆಲ್ಲಿ ಹೋಗಬೇಕು ಅಂತ ಹೇಳಿ. ಸೊ ಯೂಟ್ಯೂಬರ್ಸ್ ಹೇಳ್ದಂಗೆಲ್ಲ ನಾವು ಕೇಳ್ತಾ ಇದ್ದೆ, ಆ ಥರದ್ದೆಲ್ಲ ಹೇಳಿದ್ದಾರೆ. ಹೌದು, ಅದು ಮಾಸ್ಕ್ ಒಳಗಡೆ ಅದೊಂದು ಇದನ್ನು ಹಾಕಿ ವೆಲ್ಡಿಂಗ್ ಮಾಡಿದ್ವಿ. ಅದಕ್ಕೆ
ವೆಲ್ಡಿಂಗ್ ಮಾಡಿದ್ವಿ. ಮತ್ತು SIT ಅವರು ಕೂಡ ಮಾಸ್ಕ್ ಹಾಕ್ಕೊಂಡಿದ್ರು. SIT ಅವರು ತಲೆಗೆ ಪಟ್ಟಿ ಕಟ್ಕೊಂಡು, ಕಣ್ಣಿಗೆ ಪಟ್ಟಿ ಕಟ್ಕೊಂಡು SIT ಅವರು ಮಾಸ್ಕ್ ಹಾಕ್ಕೊಂಡಿದ್ರು. ಹೀಗಾಗಿ ಗೊತ್ತಾಗಲಿಲ್ಲ. ನಾವು ವೆಲ್ಡಿಂಗ್ ಮಾಡಿ ಕಳಿಸಿದ್ವಿ. ಏನಾದರೂ ಒಂದು ಇದೆ ಸರ್ ಇದಕ್ಕೆ. ದೇರ್ ಶುಡ್ ಬಿ ಸಮಥಿಂಗ್ ಲಾಜಿಕಲ್ ಇರಬೇಕು. ಈಗ ಏಕಾಏಕಿ ಚಿನ್ನಯ್ಯ ಇಷ್ಟು ಉಲ್ಟಾ ಹೊಡೆಯೋದಕ್ಕೆ ಕಾರಣ ಏನಾಯ್ತು? ಯಾಕೆ? ಎಸ್, ಎಕ್ಸಾಕ್ಟ್ಲಿ, ವೆರಿ ರೈಟ್ ಕ್ವಶನ್ ಸರ್. ಯಾಕೆ ಮೊನ್ನೆ ಅದು ಹೇಳಿದ್ನಲ್ಲ, ಪ್ರದೀಪ್ ಅವ್ರನ್ನ ಕರ್ಕೊಂಡೋಗಿ ಈ ತನಿಖೆಯಲ್ಲಿ ಇನ್ನೂ ಏನೇನು ಸಿಗ್ತಾ ಇದೆ, ಸತ್ಯಾಂಶ ಹೊರಗಡೆ ಬರ್ತಾ ಇದೆ ಅಂದ್ಕೂಡಲೇ ಈ ಡ್ರಾಮಾ ಶುರು ಮಾಡಿದರು. ಇಷ್ಟೇ, ಬೇರೆ ಏನಿಲ್ಲ. ಆನಂತರ ನೇರವಾಗಿ ಚಿನ್ನಯ್ಯ ಅವರು ಮಾಧ್ಯಮಗಳಿಗೆ ಮಾತಾಡೋಂಗಿಲ್ಲ. ಇದ್ರದ್ದು ಕೋರ್ಟಿಂದ ರಿಸ್ಟ್ರಿಕ್ಷನ್ಸ್ ಇದೆ. ಸೊ ಈ ಒಂದು ದಾರಿಯನ್ನು ಹಿಡಿದಿದ್ದಾರೆ. ನಮ್ಮ ಮೇಲೆ ಬಯಸಬೇಕು, ನಮ್ಮ ಮಾನ ಮರ್ಯಾದೆ ಹರಾಜಾಗಬೇಕು. ಸರ್, ಇವರೇ ಹೇಳಿದ್ದು, ಇವರೇ ಸ್ವಾಗತ ಮಾಡಿದ್ದಾರೆ ತಾನೇ SIT ತನಿಖೆ ಆಗಲಿ ಅಂತ. ಇವರೇ ಸ್ವಾಗತ ಮಾಡಿದ್ದಾರೆ. ಎಸ್, ನಾವು ಕೂಡ ಅದಕ್ಕೆ ಬದ್ಧರಿದ್ದೇವೆ. ಚಿನ್ನಯ್ಯನ ಜೊತೆ ನಿಮಗೆ ದುಡ್ಡಿಗೆ ಕಮಿಟ್ಮೆಂಟ್ ಆಗಿತ್ತಾ? ಯಾಕೆಂತೇಳಿದ್ರೆ ಅವ್ನು 50 ಲಕ್ಷ ಮನೆ ಕಟ್ಟಕ್ಕೆ ಕೊಡ್ತಾರೆ ಅಂತ ಹೇಳ್ದ, ಆಗಾಗ 5,000 ಕೊಡ್ತಿದ್ರು ಅಂತೆಲ್ಲ ಹೇಳಿದ್ದಾನೆ. ನಿಮಗೆ ಯಾರು ದುಡ್ಡಿನ ಕಮಿಟ್ಮೆಂಟ್ ಆಗಿತ್ತಾ ಅವನ ಜೊತೆ? ದುಡ್ಡಿನ ಕಮಿಟ್ಮೆಂಟ್ ನೋಡಿ ಸರ್, 700 ಕೋಟಿ ಕೊಟ್ಟಿದ್ರೆ ಆಮೇಲೆ ಕೊಡ್ತೀವಿ ಅಂತ ಯಾಕೆ ಹೇಳ್ತೀವಿ? ಆಗಲೇ ಒಂದು 2 ಕೋಟಿ 5 ಕೋಟಿನ ತಗೊಂಡೋಗಪ್ಪ ಅಂತಿದ್ವಿ. ದುಡ್ಡು ಏನಂತ ಹೇಳಿದರೆ ಅವ್ನಿಗೆ ಹೋಗೋಕ್ಕೆ ಬರೋದಕ್ಕೆ ಊಟಕ್ಕೆ 5,000 4,000 ಕೊಟ್ಟಿದ್ದು ನಿಜ. ಐ ಡೋಂಟ್ ಡಿನೈ ಇಟ್. ಮತ್ತು ಪಾಪ ಅವನು ಬಡವ ಇದ್ದಾನೆ, ಬರ್ಬೇಕಾದ್ರೆ ಕೊಟ್ಟಿದ್ದು ನಿಜ. ಅದು ಬಂದಿದೆ, ತನಿಖೆಯಲ್ಲಿ ಎಲ್ಲ ಬಂದಿದೆ. ದಿಸ್ ಇಸ್ ದ ಫ್ಯಾಕ್ಟ್. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ಗಿರೀಶ್ ಮಠಣ್ಣವ್ರು ಹೇಳ್ತಾ ಇರುವಂಥದ್ದು. ಇವತ್ತು ಬಂದಿದ್ದಂಥದ್ದು SITಗೆ ದೂರು ಕೊಟ್ಟಿದ್ದಂಥದ್ದು, ಮತ್ತು ಏನು ಚಿನ್ನಯ್ಯ ಸಲ್ಲಿಸಿದಂಥ ರಿಟ್ ಅರ್ಜಿ ಏನಿದೆ ಆದರೆ ಎಲ್ಲದರ ಬಗ್ಗೆ ಒಂದು ಆ ವಿಚಾರವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.